ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೋಡಲೇಬೇಕಾದಂತಹ ಸ್ಟೋರಿ, ಪೊಲೀಸ್ ಮಹಾನಿರ್ದೇಶಕರು ನೋಡಲೇಬೇಕಿರುವಂತಹ ಸ್ಟೋರಿ ಇದು. ಆರಕ್ಷಕ ಅಧಿಕಾರಿಯೇ ರಾಕ್ಷಸನಾದ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಗೃಹ ಸಚಿವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ನೋಡಬೇಕಾದಂತಹ ಸ್ಟೋರಿ. ಫ್ರೀಡಂ ಟಿವಿ ಬಿತ್ತರಿಸ್ತಾ ಇದೆ ಈ ಸುದ್ದಿಯನ್ನ. ಆರಕ್ಷಕ ಅಧಿಕಾರಿಯ ರಾಕ್ಷಸನಾದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಹೆಣ್ಣು ಬಾಕ ಪೊಲೀಸಪ್ಪನ ಮಹಾಕ್ರೌರ್ಯದ ಕಥೆಯನ್ನ ಫ್ರೀಡಂ ಟಿವಿಯಲ್ಲಿ ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ವಿ. ಮಹಿಳೆಯೊಂದಿಗೆ ಚೆಲ್ಲಾಟವಾಡಿದ ಪೊಲೀಸಪ್ಪ, ಇದು ಪೊಲೀಸಪ್ಪನ ಪೋಲಿಯಾಟದ ಬಿಗ್ ಬ್ರೇಕಿಂಗ್. ಗೃಹ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಇನ್ನು ಪೊಲೀಸ್ ಮಹಾನಿರ್ದೇಶಕರು ನೋಡಬೇಕಿರುವಂತಹ ಸ್ಟೋರಿ ಇದು. ಆರಕ್ಷಕ ಅಧಿಕಾರಿಯ ರಾಕ್ಷಸನಾದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ದಕ್ಷಿಣ ಕನ್ನಡದಲ್ಲಿದ್ದಾನೆ ಒಬ್ಬ ಪೊಲೀಸಪ್ಪ. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಯರ ಅಸಹಾಯಕತೆಯನ್ನೇ ದುರ್ಬಳಕೆ ಮಾಡಿಕೊಂಡ್ರ. ಸಂದೇಶನ ಕಾಮದಾಹಕ್ಕೆ ಹೈರಾಣಾದ ಮಹಿಳೆಯರು. ತಾಯಿಯ ಜೊತೆ 8 ವರ್ಷಗಳ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಈ ಪೊಲೀಸಪ್ಪ 8 ವರ್ಷಗಳ ಬಳಿಕ ಈಗ ಆಕೆಯ ಮಗಳ ಮೇಲೂ ಕಣ್ಣು ಹಾಕ್ತಾ ಇದ್ದಾನಂತೆ. ಮಗಳಿಗೆ ಅನ್ಯಾಯ ಆದ್ರೆ ಸಹಿಸೋದಿಲ್ಲ ಅಂತ ಈಗ ಸಂತ್ರಸ್ತೆ ಸಿಡಿದೆದ್ದಿದ್ದಾರೆ. ಅರೆಸ್ಟ್ ಆಗಿದ್ದ ಗಂಡನ ಬಿಡುಗಡೆಗೆ 25 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದು, 25 ಲಕ್ಷ ಕೊಡದೇ ಇದ್ರೆ ಮಂಚ ಹಂಚಿಕೊಳ್ಳಲು ಬೇಡಿಕೆಯನ್ನ ಇಟ್ಟಿದ್ದಾನಂತೆ. ಪೋಸ್ಟಿಂಗ್ ಹಾಕಿಸಿಕೊಳ್ಳೋದಕ್ಕೆ ಗೃಹ ಮಂತ್ರಿಗೆ 50 ಲಕ್ಷ ಕೊಟ್ಟಿದ್ರಂತೆ. ನಾನು ಯಾರಿಗೂ ಹೆದರೋದಿಲ್ಲ ಅಂತ ಮಹಿಳೆಗೆ ಧಮಕಿ ಕೂಡ ಹಾಕಿದ್ದಾನೆ ಆ ಪೊಲೀಸಪ್ಪ. ಮಹಿಳೆ ಜೊತೆಗಿನ ಸಂದೇಶ್ ಆಡಿಯೋ ಫುಲ್ ವೈರಲ್ ಆಗಿದೆ. ಪೋಸ್ಟಿಂಗ್ಗೋಸ್ಕರ ಗೃಹ ಮಂತ್ರಿಗೆ ಕೊಟ್ಟಿದ್ದಂತೆ ಲಂಚವನ್ನ ಆತ ಹೇಳಿಕೊಳ್ಳೋದಿದು. 20ಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿರುವಂತಹ ಆರೋಪ ಈತನ ಮೇಲಿದೆ. ಗೃಹ ಸಚಿವ ಪರಮೇಶ್ವರ್ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಗೃಹ ಸಚಿವರಿಗೆ ಲಂಚ ಕೊಟ್ಟಿದ್ದಾನಂತೆ, ಆತ ಹೇಳ್ಕೊಳ್ಳೋದು ಹಾಗಂತ. ಮಹಿಳೆಯೊಂದಿಗೆ ಚೆಲ್ಲಾಟವಾಡಿದ ಈ ಪೊಲೀಸಪ್ಪನ ಕಾಮ ಪುರಾಣವನ್ನ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ. ಮೂಡುಬಿದ್ರೆ, ದಕ್ಷಿಣ ಕನ್ನಡದ ಮೂಡುಬಿದ್ರೆಯಲ್ಲಿರುವಂತಹ ಈ ಕಾಮುಕ ನೋಡಿ ಹೇಗೆ ಕಾಂಪೌಂಡನ್ನು ಜಂಪ್ ಮಾಡಿಕೊಂಡು ಕಳ್ಳನ ಥರ ಹೋಗ್ತಾನೆ ಅಂತ. ಒಬ್ಬ ಕಾನೂನು ಕಾಯಬೇಕಾದಂಥ, ನ್ಯಾಯವನ್ನು ಕಾಯಬೇಕಾದಂಥ ಒಬ್ಬ ಪೊಲೀಸ್ ನಡ್ಕೊಳ್ಳುವಂಥ ರೀತಿನ ಇದು. ಪೊಲೀಸಪ್ಪನ ಪೋಲಿಯಾಟವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ದಕ್ಷಿಣ ಕನ್ನಡದ ಮೂಡುಬಿದಿರೆಯಲ್ಲಿ ಆ ಪೊಲೀಸಪ್ಪನ ಪೋಲಿಯಾಟದ ಕುರಿತಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಆ ಗೇಟನ್ನು ದಾಟ್ಕೊಂಡು ನೋಡಿ, ರಾತ್ರಿ ವೇಳೆ ಕಳ್ಳನ ರೀತಿ ಗೇಟ್ ದಾಟ್ಕೊಂಡು ಆ ಮನೆಗೆ ಜಂಪ್ ಮಾಡ್ಕೊಂಡು ಹೋಗ್ತಾನೆ. ನಾವು ರೆಡ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ತನ್ನ ದರ್ಪ ದೌಲತ್ತನ್ನು ತೋರಿಸ್ತಾನೆ ಅಂತ. ಮಹಿಳೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಆ ಮಹಿಳೆಗೆ ಕಿರುಕುಳ ಕೊಟ್ಟು ಮಂಚಕ್ಕೆ ಕರೆದಿದ್ದಲ್ಲದೆ ಆಕೆಯ ಆ ಸಂತ್ರಸ್ತ ಮಹಿಳೆಯೊಂದಿಗೆ 8 ವರ್ಷಗಳ ಸಂಬಂಧ ಇಟ್ಕೊಂಡು ಬಳಿಕ ಆಕೆಯ ಮಗಳ ಮೇಲೂ ಕೂಡ ಕಣ್ಣು ಹಾಕಿದ್ದಾನೆ. ಇದರಿಂದ ಆ ಸಂತ್ರಸ್ತ ಮಹಿಳೆ ಸಿಡಿದೆದ್ದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿರುವಂಥ ಪೊಲೀಸಪ್ಪನ ಪೋಲಿಯಾಟ ಇದು. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ಎಂಬ ಈ ಪೊಲೀಸಪ್ಪನ ಪೋಲಿಯಾಟಕ್ಕೆ ಆ ಮಹಿಳೆ ನಲುಗಿ ಹೋಗಿದ್ದಾರೆ. ಮತ್ತೆ ಅನೇಕ ಮಹಿಳೆಯರಿಗೆ ಇದೇ ರೀತಿಯಾಗಿ ಕಿರುಕುಳವನ್ನು ಕೊಟ್ಟಿರುವಂತಹ ಆರೋಪ ಇದೆ. ಇನ್ನು ಮಂಗಳೂರು ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇದ್ದಾನಂತೆ. ಮಹಿಳೆಯರ ಅಸಹಾಯಕತೆಯನ್ನೇ ದುರ್ಬಳಕೆ ಮಾಡಿಕೊಂಡಿದ್ರ. 20ಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಮಂಗಳೂರು ಕಮಿಷನರ್ಗೆ ದೂರು ಕೊಟ್ಟರು ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾನೆ. ಮಂಗಳೂರಿಂದ ಬೆಂಗಳೂರಿಗೆ ಬಂದು ದೂರು ಕೊಟ್ಟಿದ್ದಾರೆ ಆ ಮಹಿಳೆ. ಗೃಹ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಅರೆಸ್ಟ್ ಆಗಿದ್ದ ಗಂಡನ ಬಿಡುಗಡೆಗೆ 25 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಲ್ಲದೆ ಮಂಚ ಹಂಚಿಕೊಳ್ಳೋದಕ್ಕೂ ಬೇಡಿಕೆಯನ್ನ ಇಟ್ಟಿದ್ದಂತೆ. ಆ ಮಹಿಳೆಯ ಜೊತೆ, ಸಂತ್ರಸ್ತ ಮಹಿಳೆಯೊಂದಿಗೆ 8 ವರ್ಷ ಸಂಬಂಧ ಇಟ್ಕೊಂಡಿದ್ದ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಈ ಪೊಲೀಸಪ್ಪನ ಪೋಲಿಯಾಟ ಏನಿದು ಕಥೆ ಅಂತ ಈತನದ್ದು? ವಸಂತ್ ಅವರೇ, ಈ ಏನಂತಂದ್ರೆ ನಿಜಕ್ಕೂ ಕೂಡ ಇದು ಇಲಾಖೆಗೆ ಒಂದು ಕಪ್ಪು ಹೆಸರು ಅಂತಾನೆ ಹೇಳ್ಬೋದು. ಇದು ಈ ಪ್ರಕರಣ ಏನಂತಂದ್ರೆ ಗಂಡನನ್ನ ಅರೆಸ್ಟ್ ಮಾಡಿದಕ್ಕೆ ಸಂಬಂಧಪಟ್ಟಾಗೆ ಹೆಂಡತಿಯನ್ನ ಮಂಚಕ್ಕೆ ಕರಿ ಅಂತ ಈ ಒಂದು ಕಾಮುಕ ಪೊಲೀಸಪ್ಪ ಅಂತಾನೆ ಹೇಳ್ಬೋದು. ಏನು
ಈತ ಪೋಸ್ಟಿಂಗಿಗೂ ಕೂಡ 50 ಲಕ್ಷ ಹಣ ಕೊಟ್ಟಿದ್ದ ಅನ್ನುವಂತ ಆರೋಪವೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಏನಂತಂದ್ರೆ ಇದು ಮಂಗಳೂರಿನ ಒಂದು ಮೂಡುಬಿದ್ರಿಯಲ್ಲಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಒಂದು ಸಂದೇಶ್ ವಿರುದ್ಧ ಈಗ 3 ಮಹಿಳೆಯರು ಏನಾದ್ರು ಏನಂತಂದ್ರೆ ಈ ಲೈಂಗಿಕ ಕಿರುಕುಳ ಒಂದು ಆರೋಪ ಈಗಾಗಲೇ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲೂ ಈಗಾಗಲೇ ಒಂಥರ ಒಂದು ಕಳವಳದ ಸಂಗತಿನೇ ಅಂತ ಹೇಳ್ಬೋದು. 3 ಸಂತ್ರಸ್ತರು ಈಗಾಗಲೇ ಗೃಹ ಸಚಿವರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಿಜಿಪಿ ಅವ್ರಿಗೂ ಕೂಡ ಮಹಿಳಾ ಆಯೋಗಕ್ಕೂ ಕೂಡ ಈಗಾಗಲೇ ಪ್ರತ್ಯೇಕ ದೂರುಗಳನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಈ ಪೈಕಿ ಸಂತ್ರಸ್ತೆ 2000 ಏನಂತಂದ್ರೆ ಗಂಡನನ್ನ ಒಂದು ಸುಳ್ಳು ಆರೋಪದಲ್ಲಿ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಂದೇಶ್ 25 ಲಕ್ಷ ರೂಪಾಯಿಯನ್ನು ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಬೇಡಿಕೆ ಇಟ್ಟು ತಾನು ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟಿರೋದಾಗಿ ಕೂಡ ಈತ ಹೇಳ್ತಾನೆ. ಏನಂತಂದ್ರೆ ಹಣ ಕೊಡೋಕೆ ಸಾಧ್ಯವಾಗದಿದ್ರೆ ಲೈಂಗಿಕ ಒಂದು ಬಳಕೆಗೆ ಸಹಕರಿಸುವಂತೆ ಇವನು ಬೆದರಿಕೆಯನ್ನು ಕೂಡ ಇಟ್ಟಿರ್ತಾನೆ. ಈಗಾಗಲೇ ಸಂಬಂಧಪಟ್ಟ ಹಾಗೆ ದೂರನ್ನು ಕೂಡ ಈಗಾಗಲೇ ದಾಖಲಿಸಿದರೆ ಇನ್ಸ್ಪೆಕ್ಟರ್ ಕಿರುಕುಳ ತಾಳಲಾರದೆ 50,000 ರೂಪಾಯಿಗಳನ್ನು ಕೊಟ್ಟಿದ್ರು ಅಂತಾನೂ ಹೇಳಿದ್ರು. ಇನ್ನು ಇದೇ ಬಳಿಕ ಲೈಂಗಿಕ ಬೇಡಿಕೆಗೆ ಮುಂದುವರಿಸ್ತಾ ಇದ್ರೆ ಡ್ರಗ್ಸ್ ಪೆಡ್ಲರ್ಗಳ ಮೂಲಕ ಮತ್ತು ಇವರನ್ನ ನಿಮ್ಮನ್ನ ಮರ್ಯಾದೆ ಹರಾಜು ಹಾಕಿಸ್ತೀನಿ ಅಂತ ನಾನಾ ರೀತಿಯಾದಂತಹ ಒಂದು ಅವರಿಗೆ ಹೆದರಿಸ್ತಾ ಇದ್ದ ಅನ್ನುವಂಥದ್ದು ಕೇಳಿ ಬಂದಿದೆ. ಏನಂದ್ರೆ ಹಣಕಾಸು ವಂಚನೆಗೆ ಸಂಬಂಧಪಟ್ಟಾಗೆ ಲೈಂಗಿಕ ಕಿರುಕುಳಿಗೆ ಮತ್ತೆ ಸೇರಿದಂತೆ ಈಗ ಬೆದರಿಕೆ ಆರೋಪಗಳು ಈಗಾಗಲೇ ಆ ಮಹಿಳೆ ಈಗಾಗಲೇ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಹಿಂದೆನೂ ನೀವು ಗಮನಿಸಬಹುದು ರಾಮಚಂದ್ರ ರಾವ್ ಡಿಜಿಪಿ ಇದ್ರು ಅವರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅದು ಒಂದು ಕಪ್ಪು ಚುಕ್ಕಿ ಇಲಾಖೆಗೆ. ಇನ್ನು ನಿರಂತರವಾಗಿ ಈ ರೀತಿಯಾಗಿ ವರ್ತನೆ ಆದ್ರೆ ಇಲಾಖೆಯಲ್ಲಿ ಮಾನ ಮರ್ಯಾದೆ ಹೋಗೋದ್ರಲ್ಲಿ ಆಶ್ಚರ್ಯವಿಲ್ಲ ವಸಂತ್ ಅಂತಾನೆ ಹೇಳ್ಬೋದು. ಓಕೆ ಎಸ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್. ಎಸ್, ಇದು ತಾಯಿಯ ಜೊತೆ 8 ವರ್ಷಗಳ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಲ್ಲದೆ ಮಹಿಳೆಗೆ ಧಮಕಿ ಹಾಕಿ ಮಹಿಳೆಯ ಮಗಳ ಮೇಲೆ ಕಣ್ಣು ಹಾಕಿ ಮಹಿಳೆ ಜೊತೆಗಿನ ಸಂದೇಶ ಆಡಿಯೋನಲ್ಲೂ ಕೂಡ ಆತ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾನೆ. ಪೋಸ್ಟಿಂಗ್ಗೋಸ್ಕರ ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟಿದ್ದೀನಿ ನಾನು ಅಂತ ಆತ ಹೇಳಿಕೊಳ್ತಾನೆ. ಅಂತಂದರೆ ಈ ಸಂಬಂಧ ಮಹಿಳೆ ಪೊಲೀಸ್ ಕಮಿಷನರ್ಗೆ ಅಲ್ಲಿ ಮಂಗಳೂರಲ್ಲಿ ಕೂಡ ದೂರನ್ನು ಕೊಡ್ತಾರೆ. ಆದರೂ ಆ ದೂರಿಗೆ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾನೆ. ಹಾಗಾಗಿ ನೇರ ಬೆಂಗಳೂರಿಗೆ ಬಂದು ಆ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಯಾವ ರೀತಿ ಕ್ರಮವನ್ನು ಈತನ ಮೇಲೆ ಕೈಗೊಳ್ತಾರೆ, ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು.